ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ ಎಲ್ರು ಟರ್ನ್ ಬಿಡ್ಲೇಬೇಡ್ರ ಕ್ಲೋಸ್ ಫ್ರೆಂಡ್. ನಾನು ಇದನ್ನೇ ಹೇಳ್ತೇನೆ ಅಲ್ವಾ? ಹುಲಿ ಹಂಗೆಲ್ಲ ಮಾಡ್ತೀಯ? ನೀನು ಪೋಲಿ ಆಗಿದ್ರೆ ಬಿಡ್ತಿದ್ದೆ, ಅಪ್ಪೆ ಪೋಲಿ ಆಗಿದೆ. ನಮ್ಮ ಹುಡುಗಿಗೆ ಮನೆ ಕೆಲಸ ಮಾಡೋದಿಕ್ ಬರಲ್ಲ, ತುಂಬಾ ಸುಖವಾಗಿ ಸಾಕಿದೀವಿ. ಸೊ ಮುಂದಕ್ಕೆ ನೀವು ಅದನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ನಾನು ಚೆನ್ನಾಗಿ ಗುಡಿಸ್ತಾನೆ ಬಿಡಿ. ಇಲ್ಲ, ಮ್ಯಾನೇಜ್ ಮಾಡ್ತೀನಿ, ಅದೇನಿಲ್ಲ. ಕಸ ಗುಡ್ಸೋದು ಮನೆ ಕೆಲಸದ ದೊಡ್ಡದಲ್ಲ. ಬಟ್ ಸಮಯ ಸಂದರ್ಭ ಬಂದಾಗ ಕೆಲವೊಂದ್ಸಲ ಮಾಡ್ಬೇಕಾಗತ್ತೆ. ಸೊ ಅದನ್ನ ಅವ್ರು ಮಾಡ್ತಾರಂತ ಅನ್ಕೊಂತೀನಿ. ಮಾಡಲ್ಲ. ಅದೇ ಮೇ ಬಿ ನನ್ನ ಜೊತೆ ಬಂದ್ಮೇಲೆ ನಾನು ಅದನ್ನ ಹೇಳ್ಕೊಟ್ಟು ನಾನು ಕನ್ವಿನ್ಸ್ ಮಾಡಿ ಮಾಡಿಸ್ತೀನಿ. ಇಡ್ತೀನಿ ಅಂತ ಹೇಳಯ್ಯ. ಅಣ್ಣ ಅದನ್ನೇ ಹೇಳ್ತಾ ಇರೋದು, ನಾನ್ ಮಾಡೋದೇ ಇಲ್ಲ ಅಂತ. ಅಲ್ಲ ಅಣ್ಣ, ಇವಾಗ ಕೆಲಸದವ್ರು ಇಡ್ತೀನಿ. ನನ್ನ ಕೆಲಸದವ್ರಿಗೂ ಒಂದೊಂದ್ ದಿನ ನಾನು ಇರಲ್ಲ, ಕೆಲಸದವ್ರು ಒಂದಿನ ಎಲ್ಲ ಹೋಗ್ತಾರೆ. ಒಂದೊಂದ್ ದಿನ ಲೈಫಲ್ಲಿ ನೀನು ಕೆಲಸದವ್ರು ಯಾಕೆ ಒಟ್ಟಿಗೆ ಹೋಗ್ತೀರಿ? ಅವ್ನು ಹೇಳಿದ್ ಕೆಲಸದವಳು ಕಣ. ನಾನ್ ಕೆಲಸದವ್ರು, ನಾನು ಅವೆಲ್ಲ ಹೋಗಿರ್ತೀನಿ ಅಂತಾರೆ. ಎಲ್ಲ ಕೂತವ್ರ ಫ್ಯಾಮಿಲಿ ಮುಂದೆ ಹಂಗ್ ಮಾತಾಡ್ತಾರೇನೋ. ಯಾಕೋ ಹಿಂಗ್ ಮಾತಾಡ್ತೀಯಾ? ಅಲ್ಲ, ನನ್ಗೆ ನನ್ನ ತಲೆಯಲ್ಲಿ ಮದ್ವೆ ಅಂದ್ರೆ, ಬಟ್ ನಂದೇ ಹೇಳ್ತಿರೋದು, ನನಗೆ ಆಡಂಬರ್ದು ಆ ತರದ್ದು ಈ ತರದ್ದೆಲ್ಲ ಸಿಂಪಲ್ ಆಗಿ ಮದ್ವೆ ಆಗ್ಬೇಕು. ಈ ವರದಕ್ಷಿಣೆ ಗಿರ್ದಕ್ಷಿಣೆ ತೆಲುಗು ವಾಳು 7 ದಿನ ಮಾಡ್ತಾರೆ ವರುಡು. ನಿನಗಿಷ್ಟ ಇಲ್ಲ ಅಲ್ಲ, ಅವ್ರಿಗಿಷ್ಟ ಅಲ್ಲ. ಓಕೆ ಅಂದ್ರೆ ಅವ್ರ ಮತ್ತೆ ಅಲ್ಲ, ನಮ್ಮ ಮಗಳಿಗೆ ಏನಾಗ್ತೀರಾ ಮತ್ತೆ ಒಡವೆ ನೀವೇನ ಹಾಕ್ಬೇಕಲ್ವಾ? ಏನ್ ಹಾಕ್ಬೇಕು? ಗಾಬರಿ ಆಗ್ಬಿಟ್ಟೆ ನನ್ಗೆ. ಒಂದ್ ನಿಮಿಷ, ಒಂದಾದ್ಮೇಲೆ ಒಂದು ಬುಲೆಟ್ ಹಾಕಿ ಒಂದೇ ಸಲ ಹೋಗ್ಬಿಡ್ತಾನೆ ಹುಡುಗ. ಅವ್ರಿಗೆ ನೋಡಪ್ಪ, ಮುಖದಿಂದ ಹಿಡ್ದು ಕಾಲ್ವರೆಗೂ ಒಡವೆ ಇರ್ಬೇಕು. ತೆಲುಗು ಒಳ್ಳು ಏಮಂಡಿ ಚಪ್ಪಂಡಿ ಬದುಕಿದು ಚಟಕ ಬಂಡಿ. ಮಾಡಿಸ್ತೀನಿ ಅಂತಿ. ನನ್ನ ಕೈಲೇ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿಸ್ತೀನಿ, ಖುಷಿ ಆಗೋಷ್ಟು. ಅಲ್ಲ, ಮಾಡ್ಸೋದಲ್ಲ, ಪರ್ಟಿಕ್ಯುಲರ್ ಆಗಿ ಒಂದು ವಜ್ರದ ದಾರನೋ, ವಜ್ರದ ಓಲೆನೋ, ವಜ್ರ ಕಲ್ಲಿನ ಬಳೆನೋ ಎಲ್ಲ ಹಾಕ್ಬಿಟ್ಟು ರೋಡಲ್ಲಿ ಹೋಗ್ಬೇಕು, ಅಕ್ಷಯ ಹಿಡ್ಕೊಂಡು ಆಡ ಹೇಳ್ತಾರೆ. ಚಿನ್ನ ಅಲ್ಲ, ಹೇಳೋದಕ್ಕೆ ಶಾಸ್ತ್ರಕ್ಕೆ ಮಾಡ್ತೀನಿ ಅಂತಿ. ವಜ್ರ ಎಲ್ಲ ಹಾಕ್ತೀನಿ ಬಿಡಿ, ನೀವು ಹೊರಿನೇ ಮಾಡಬೇಡಿ. ಅವ್ರಿಗಲ್ಲಪ್ಪ, ಹುಡುಗಿಗೆ. ಅದೇ ಅಮೃತ ಅವ್ನ ಅತ್ತೆಗೂ ಹಾಕ್ತಾನೆ ಬಿಡು, ನೀನ್ ಯಾಕೆ ಬೇಡ ಅಂತ. ಆ ತರ ಏನಾದ್ರು ಬಂದ್ರೆ ಆಂಟಿ ನಿಮ್ಗೂ ಹಾಕ್ತೀನಿ. ಆ ತರ ಏನ್ ಬೇಡ. ಲೆಟ್ಸ್ ವೆಲ್ಕಮ್ 100ನೇ ವರ ಪರೀಕ್ಷೆಗೆ ರೆಡಿ ಆಗಿರುವ ಗಂಡು ಕುಂದಾಪುರದ ಗಂಡು ಸೂರ್ಯ ಆನ್ ಸ್ಟೇಜ್. ನಾನು ಸೂರ್ಯನ ಕರೆದ್ರೆ ಯಾವ್ದು ನಕ್ಷತ್ರ, ಧೂಮಕೇತು, ಉಲ್ಕಾಪಾತು ಇವೆಲ್ಲ ಬಂದ್ಬಿಟ್ಟಿದ್ರಲ್ಲ. ಏನಾಯ್ತು? ಯಾಕೋ ಅಣ್ಣ, ಇವತ್ತು ಅಂತಿಂತ ಹೆಣ್ಣು ನೋಡೋ ಶಾಸ್ತ್ರ ಅಲ್ಲ ಅಣ್ಣ, ಸೆಂಚುರಿ ಹೊಡಿತವನೆ. ಸ್ವಲ್ಪ ಬಿಲ್ಡಪ್ ಇರ್ಲಿ ಅಂತ. ಬಿಲ್ಡಪ್ ಕರ್ಕೊಂಬರಕ್ ಒಳ್ಳೆ ಚಟದಲ್ಲಿ ನನಗೆ ಎಳ ಕರ್ಕೊಂಬಂದಿರಲಿಲ್ಲ. ಎಕ್ಸ್ಕ್ಯೂಸ್ ಮೀ, ಅವನ ಗಂಡು. ಆಂಟಿ ದಯವಿಟ್ಟು ಒಂದ್ ಸ್ವಲ್ಪ ಸುಮ್ಮನೆ ಇಲ್ಲಿ ನೀನು ಬಂದ. ನಾನು ಬ್ರೋಕರ್. ದಯವಿಟ್ಟು ತಾವು ತಮ್ಮ ಜಾಗ. ಲೇ ಶೀಲಾ, ಒಂಚೂರು ಮುಖ ತೋರ್ಸೆ. ನಿನ್ನ 100ನೇ ವರ ಪರೀಕ್ಷೆಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಅಣ್ಣ. ನೋಡಿ, ಹೆಣ್ ಕಡೆಯವರೆಲ್ಲ ಬಂದಿದ್ದಾರೆ. ಒಂದೇ ಒಂದು ನಿಮಿಷ, ಇವ್ನ ಯಾಕೆ ಪಕ್ಕದಲ್ಲಿ? ಬ್ರೆಜಿಲ್ ಬ್ರೋಕರ್ ಬೈಪಾಸ್ ಬಸವರಾಜು ಅಂತ ನನ್ನ ಹೆಸರು. ಯೋಗದಾಗ ನಿನಗೆ ಯಾವ್ದು ಸಿಕ್ಕಿಲ್ಲ, ನೀನು ಹೋಗಲೇ. ಮೊದಲನೇದಾಗಿ ಅವ್ರ ಕೆಳಗಿಂದ ನಿನ್ನೆ ಕೇಳ್ತೀನಿ, ಹೆಣ್ ಕಡೆ ನೋಡಿ ಏನ್ ಅನಿಸ್ತಾ ಇದೆ? ಇವ್ರು ಯಾರಣ್ಣ? ಹೆಣ್ಣಿನ ಕಡೆಯವ್ರು ಯಾರು? ಇವ್ರು ಎಲ್ಲ ನನ್ನ ಫ್ಯಾಮಿಲಿ. ಗೊತ್ತಾಯ್ತು ಸರ್. ಹೆಣ್ಣವ್ರ ಅಪ್ಪ ಯಾರು ಸರ್? ಸರ್ ಕರೆಕ್ಟ್ ನೋಡಿ, ನಿಮ್ ಕ್ಲಾಸ್ಮೇಟ್ ಆಗಿದ್ರು ಆಗಿರ್ತಾನೆ.
ಏನ್ ಚಟಗಳು ಹವ್ಯಾಸಗಳು? ಹವ್ಯಾಸಗಳು ಬುಕ್ ಓದೋದು, ಫಿಲ್ಮ್ ನೋಡೋದು. ಯಾವ ತರ? ಅಲ್ಲಪ್ಪ, ಯಾವ ತರ ಅಂದ್ರೆ ಕಲಾತ್ಮಕ ಚಿತ್ರಗಳ ಅಂದ್ರೆ ನಮ್ಮ ಪೌರಾಣಿಕ ಚಿತ್ರಗಳ? ನಮ್ಮ ಆಕ್ಟಿಂಗ್ ಅದನ್ನೆಲ್ಲ ನಾವು ಕೇಳ್ತೀವಲ್ಲ, ನೀನೇ ಕೇಳಿದ್ರೆ. ನಿಮ್ಮ 100ನೇ ವರ ಪರೀಕ್ಷೆ ಸಕ್ಸಸ್ಫುಲ್ ಆಗ್ಲಿ ಅಂತ ನಾನು ಎಲ್ಲ ಸಂಘದವ್ರನ್ನ ಕೇಳ್ಕೊತಾ ಇದ್ದೀನಿ. ಇದ್ರ ಜವಾಬ್ದಾರಿ ನಿಮ್ದು ಬ್ರೋಕರ್. ನಾನು ಇದೀನಿ, ನಾನು ನೋಡ್ಕೊತೀನಿ. ಈಗ ಹೆಣ್ಣಿನ ಕಡೆಯವರಿಗೆ ಅವಕಾಶ ಸಿಗುತ್ತೆ. ಒಬ್ಬೊಬ್ಬರಾಗಿ ಪ್ರಶ್ನೆಗಳನ್ನ ಕೇಳಿ. ಮೊದಲನೇದಾಗಿ ತಂದೆ ತಾಯಿ ಕೇಳಿ. ಸೂರ್ಯ ಅವರೇ, ಅಮ್ಮ. ನನ್ನ ಅಭಿಜ್ಞಾ ನಮ್ಮ ಗೊತ್ತಾಯ್ತಲ್ಲ. ಸರಿ, ಈಗ ನಾವು ಹುಡುಗಿ ಕೊಡ್ತೇವೆ, ಬಟ್ ನೀವು ಎಷ್ಟು ಓದಿದ್ದೀರಾ? ನಾನು ಬಿಕಾಮ್ ಓದಿದ್ದೆ. ನಾನು ಓದಿದ್ದಕ್ಕೂ ಕೆಲಸ ಮಾಡೋದಕ್ಕೂ ಸಂಬಂಧನೇ ಇಲ್ಲ. ಸರಿ, ನಿಮ್ಗೀಗ ಪ್ರಾಯ ಎಷ್ಟಾಯ್ತು? ನಿಮ್ಮ ಮಗಳಿಗೆ ಆದಷ್ಟೇ ಆಯ್ತು ಮೇಡಮ್. ಏನೋ ಒಂದು 5-6 ವರ್ಷ ಜಾಸ್ತಿ ಆಗಿರ್ಬೋದು ಅಷ್ಟೇ ಮೇಡಮ್. ಇಲ್ಲ ಅಣ್ಣ, ಇನ್ನೂ ಕಮ್ಮಿನೇ. ಹೌದಾ? ಇವ್ರು ಯಾರು ನಂಬಲ್ಲ ಅಂತ ನನಗೆ ಗೊತ್ತು. ಪ್ರೂಫ್ ತೋರಿಸ್ತೀನಿ ನಾನು. LED ಮೇಲೆ ತಲೆ ಕೆಡಿಸ್ಕೊಬೇಡ ನೀನು. ಹಾಕ್ರಣ ಪ್ರೂಫ್ ಸಮೇತ. ಮೇಡಮ್ ನಿಮ್ಗೆ ಗೊತ್ತು, ಡೌಟ್ ಜಾಸ್ತಿ ಏಜ್ ಆಗೈತೆ ಬಿಟ್ಟಿಯಲ್ಲೋ. 1987. ಹುಡುಗಿಗೆ ಅಂಕಲ್ ನ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ದೀರಾ? ಒಂದ್ ನಿಮಿಷ. ಸೂರ್ಯ ಸರ್, ಯಾರ ಫೋಟೋಲಿರೋದು? ಸರ್ ನಾನೇ ಸರ್. ನೀನಾ? ಹ್ಞೂ ಸರ್. ಅದೇ ಚೆನ್ನಾಗಿದೆ ಕಣ. ಮದ್ವೆ ಮಾಡಿ ಕೊಟ್ರೆ ನೀವು ಅವಳನ್ನ ಯಾವ ತರ ನೋಡ್ಕೋತೀರಾ? ನಿಮ್ಮ ಮಗಳನ್ನ ಮರ್ತೇ ಬಿಡ್ಬೇಕು. ಅವ್ರಿಗೇನ್ ಮರವಿನ ಕಾಯಿಲೆ ಇದೆಯಾ? ಇಲ್ಲ, ಕಣ್ಣೀರ್ ಓಡಿಸೋ ತಾಯಿಯಾಗಿ, ಧೈರ್ಯ ತುಂಬೋ ಅಪ್ಪನಾಗಿ, ರಕ್ಷಣೆ ಕೊಡೋ ತಮ್ಮನಾಗಿ, ರಸಿಕತೆಯಲ್ಲಿ ರವಿ ಸರ್ ತರ, ಪ್ರಾಮಾಣಿಕತೆಯಲ್ಲಿ ರಚಿತಾ ರಾಮ್ ತರ. ರವಿ ಸರ್ ತರ ನೋಡ್ಕೋತೀನಿ, ರಚಿತಾ ರಾಮ್ ತರ ಅವೆಲ್ಲ ನೀನು ಸುಳ್ಳೆಲ್ಲ ಹೇಳ್ಬಿಟ್ರೆ ಹೊಡೆದಾಕ್ಬಿಡ್ತೀನಿ ಬಂದು ಎದ್ದು. ನಮ್ಮ ಹತ್ರ ಸುಳ್ಳು ಅಂದ್ರೆ ಏನಣ್ಣ? ನನ್ಗೂ ಗೊತ್ತಿಲ್ಲಪ್ಪ. ನಾನೊಂದ್ ಚಕ್ರ ಆದ್ರೆ ಅವ್ರೊಂದ್ ಚಕ್ರ. ಎತ್ತು ಜೀವನ ಇದ್ದಾಗೆ. ಒಂದು ಗಾಲಿ ಏನ್ ಹೇಳ್ದು? ಸೂರ್ಯ ಅವರೇ, ಹಾ. ಮುಂದೆ ಬನ್ನಿ. ಸರಿಯಾಗಿ ನಡೆಯಕ್ಕೆ ಬರ್ತಾ ಇಲ್ವಲ್ಲ ನಿಮ್ಗೆ? ನೆಟ್ಟಗ್ ನಿಂತ್ಕೋ. ನೆಟ್ಟಗ್ ನಿಂತ್ಕೊಳ್ಳಕ್ಕೆ ಬರ್ತಾ ಇಲ್ಲ. ನೀವು ಸರಿಯಾಗಿ ಊಟ ಮಾಡ್ತೀರಾ? ಹೋಗ್ಲಿ. ಮಾಡ್ತೀನಿ. ನಿಜವಾಗ್ಲು ನಿಮ್ ನೋಡಿದ್ರೆ ಹಂಗ ಅನ್ಸಲ್ವಲ್ಲ? ಶಕ್ತಿ ಇದೆಯಾ? ಇದೆ. ಮದ್ವೆ ಆದ್ಮೇಲೆ ಶಕ್ತಿ ತುಂಬಾ ಇಂಪಾರ್ಟೆಂಟ್. ಮದುವೆ ಆಗ್ಬೇಕಂದ್ರೆ ಕಂಠದಲ್ಲಿ ಸಮಸ್ಯೆ ಇದ್ರೆ ಪರವಾಗಿಲ್ಲ, ಸೊಂಟದಲ್ಲಿ ಸಮಸ್ಯೆ ಇರಬಾರ್ದು ಅಂತ ಹೇಳ್ತಾವ್ರೆ. ಕರೆಕ್ಟ್ ಸ್ಟ್ರೈಟ್ ಆಗಿ ನಿಂತ್ಕೋ. ಒಂದ್ 10 ಪುಷ್ ಅಪ್ ಮಾಡಕ್ ಆಗತ್ತಾ? ಮಾಡಿ ತೋರ್ಸಿ. ರೆಡಿ, ಸ್ಟಾರ್ಟ್. 1 2 3 ಒಂಚೂರು ಬಾರನು ಬೇಕಾಗ್ತೀನಿ ನೋಡಿ. 4ಕ್ಕೆ ಸುಸ್ತಾಗ್ಬಿಟ್ರೆ ಹೆಂಗೆ? ನಮ್ಮ ಹುಡುಗಿನ ಹೆಂಗ್ ಸಂಭಾಳಿಸ್ತೀರಾ? ಅಣ್ಣ ಕೊಡು ಕೈಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.